ಆಡಳಿತಾಧಿಕಾರಿ ಹಾಗೂ ಧರ್ಮದರ್ಶಿಗಳ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ಗಲಭೆಗಳು ಸಂಭವಿಸಬಹುದಾಗಿದ್ದು ಇವುಗಳನ್ನು ನಿಯಂತ್ರಿಸಲು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಕಾಲಂ 163ರಂತೆ ನಿಷೇಧಾಜ್ಞೆ ಜಾರಿಗೊಳಿಸಬೇಕೆಂದು ಕೋರಿರುತ್ತಾರೆ. ಆದುದರಿಂದ ಹರಿಹರ ತಾಲೂಕು ಅನಗವಾಡಿ ಗ್ರಾಮದ ಹರಮಠದಲ್ಲಿ ಶ್ರೀ ವೀರಶೈವ ಪಂಚಮಸಾಲಿ ಲಿಂಗಾಯತ ಮಠದಲ್ಲಿ ದಿನಾಂಕ 13/4/2026ರಂದು ಹರಮಠದಲ್ಲಿ ಟ್ರಸ್ಟ್ನ ಸಭೆ ನಡೆಯಲಿದ್ದು ಮಠದ ಆಡಳಿತಾಧಿಕಾರಿ ಹಾಗೂ ಧರ್ಮದರ್ಶಿಗಳ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ಗಲಭೆಗಳು ಸಂಭವಿಸಬಹುದಾಗಿದ್ದು ಇವುಗಳನ್ನು ನಿಯಂತ್ರಿಸಲು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಕಾಲಂ 163ರಂತೆ ನಿಷೇಧಾಜ್ಞೆಯನ್ನು ಅನಗವಾಡಿ ಗ್ರಾಮದಲ್ಲಿರುವ ಶ್ರೀ ವೀರಶೈವ ಪಂಚಮಸಾಲಿ ಲಿಂಗಾಯತ ಹರಮಠದ ಆವರಣ ಸೇರಿದಂತೆ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ BNSS ಕಲಂ 163 ಸೆಕ್ಷನ್ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಷೇಧಾಜ್ಞೆ ಜಾರಿ ಮಾಡುವುದು ಸೂಕ್ತವೆಂದು ಮನಗೊಂಡು ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಜಿ ಸಂತೋಷ್ ಕುಮಾರ್ KAS ತಹಸೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಯಾದ ನಾನು BNSS ಕಲಂ 163 ಸೆಕ್ಷನ್ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 13/4/2026ರಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹರಿಹರ ತಾಲೂಕು ಹನಗವಾಡಿ ಗ್ರಾಮದಲ್ಲಿರುವ ಶ್ರೀ ವೀರಶೈವ ಪಂಚಮಸಾಲಿ ಲಿಂಗಾಯತ ಹರಮಠದ ಆವರಣ ಸೇರಿದಂತೆ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ನಿಷೇಧಾಜ್ಞೆ ಜಾರಿಗೊಳಿಸಿರುತ್ತೇನೆ.